ಸಿನಿಮಾ ಶೂಟಿಂಗ್ಗೆ ಅಂತ ಥೈಲ್ಯಾಂಡ್ಗೆ ಹೋಗಿ ಜಾಲಿ ಮೂಡ್ನಲ್ಲಿದ್ದಂತಹ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಸದ್ಯ ಪುಕ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಡೆದಂತಹ ವಾದ ಏನಿದೆ ಅದು ಇನ್ನಷ್ಟು ಟೆನ್ಷನ್ ಅನ್ನ ಕಳೆದ 7-10 ದಿನಗಳ ಕಾಲ ಅವರು ಕಂಟಿನ್ಯೂ ಮಾಡಿಕೊಳ್ಬೇಕಾಗುತ್ತೆ. ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಾದ ಪ್ರತಿವಾದವನ್ನು ಆಲಿಸಲಾಯಿತು. ಈ ಸಂದರ್ಭದಲ್ಲಿ ಜಡ್ಜ್ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಜೊತೆಗೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ಬಗ್ಗೆಯೂ ಕೂಡ ಕೆಲವೊಂದು ವಿಚಾರಗಳನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ. ಮತ್ತು ಈ ಪ್ರಕರಣದ A1 ಆರೋಪಿಯ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಇಡೀ ಇವತ್ತಿನ ಸುದೀರ್ಘ ವಾದದಲ್ಲಿ ಯಾವೆಲ್ಲ ಅಂಶಗಳು ಹೈಲೈಟ್ ಆದವು, ವಾದ ಪ್ರತಿವಾದ ಹೇಗಿತ್ತು ಮತ್ತು ಜಡ್ಜ್ ಎತ್ತಿದಂತಹ ಪ್ರಶ್ನೆಗಳಿಗೆ ಆರೋಪಿತ ಪರ ವಕೀಲರು ಯಾವೆಲ್ಲ ಉತ್ತರವನ್ನ ಕೊಟ್ಟರು, ಇದಕ್ಕೆ ಜಡ್ಜ್ ಕೊಟ್ಟಂತಹ ಪ್ರತಿ ಕೌಂಟರ್ ಹೇಗಿತ್ತು, ಇದೆಲ್ಲದರ ಬಗ್ಗೆ ಒಂದು ಸಮಗ್ರ ವರದಿ ಇದೆ, ನೋಡ್ಕೊಂಡು ಬನ್ನಿ. ದರ್ಶನ್ ಜಾಮೀನು ಆದೇಶ ಕಾಯ್ದಿರಿಸಿದ ಕೋರ್ಟ್, ವಾರದ ನಂತರ ಜಾಮೀನು ಆದೇಶದ ತೀರ್ಪು, ಹೈಕೋರ್ಟ್ ಆದೇಶಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಆಕ್ಷೇಪ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸುದೀರ್ಘವಾದ ವಿಚಾರಣೆ ನಡೆದಿದೆ. ಸುಮಾರು 1.5 ತಾಸು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಜಡ್ಜ್ ಪರ್ದಿವಾಲಾ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ವಾದಕ್ಕೆ ಲಾ ಪಾಯಿಂಟ್ ಎತ್ತಿದ್ದಾರೆ. ಅಂತಿಮವಾಗಿ ಆದೇಶವನ್ನು ಕಾಯ್ದಿರಿಸಿದ ಜಡ್ಜ್ ವಾರದ ಬಳಿಕ ಆದೇಶ ನೀಡೋದಾಗಿ ಹೇಳಿ ವಿಚಾರಣೆ ಮುಂದೂಡಿದ್ದಾರೆ. ಇನ್ನು ವಿಚಾರಣೆ ವೇಳೆ ಜಡ್ಜ್ ಎತ್ತಿದ ಪ್ರಶ್ನೆಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸುಪ್ರೀಂ ಅಸಮಾಧಾನ, ಆರೋಪಿಗಳು ನಿರಪರಾಧಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಬೇಲ್ ಕೊಟ್ಟಿದೆ. ನಿಮಗೂ ಕೂಡ ಈ ರೀತಿ ಅನ್ನಿಸ್ತಾ ಇಲ್ವಾ? ಎಲ್ಲ ಕೇಸ್ಗಳಲ್ಲೂ ಹೈಕೋರ್ಟ್ ಹೀಗೆ ಮಾಡುತ್ತಾ? ಟ್ರಯಲ್ ಕೋರ್ಟ್ ತಪ್ಪು ಮಾಡಿದರೆ ತಪ್ಪಾಗಿದೆ ಅನ್ಬಹುದು, ಹೈಕೋರ್ಟ್ ಹೀಗೆ ಮಾಡಿದರೆ ಹೇಗೆ? ನಾವು ಹೈಕೋರ್ಟ್ ಮಾಡಿದ ತಪ್ಪನ್ನು ಮಾಡಲ್ಲ, ತರಾತುರಿಯಲ್ಲಿ ಆದೇಶವನ್ನ ಕೊಡೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಎಲ್ಲ ತಪ್ಪುಗಳಿಗೆ ಪವಿತ್ರ ಗೌಡಾಳೆ ಕಾರಣ. ವಿಚಾರಣೆ ವೇಳೆ ಸುಪ್ರೀಂ ಅಭಿಪ್ರಾಯ, ಪವಿತ್ರ ತಪ್ಪೇ ಮಾಡಿಲ್ಲ, ವಕೀಲರ ವಾದ. ಇವತ್ತು ನಡೆದ ವಾದ ಪ್ರತಿವಾದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಅನಿಲ್ ನಿಶಾಣಿ ಅವರಿದ್ದಾರೆ. ಮಾತಾಡ್ಸೋಣ ಇವತ್ತಿನ ಆರ್ಗ್ಯುಮೆಂಟ್ಸಲ್ಲಿ ಏನೇನೆಲ್ಲ ಆಯಿತು ಅಂತ. ಸರ್, ಸುದೀರ್ಘವಾಗಿ 1.5 ಅವರ್ ಆರ್ಗ್ಯುಮೆಂಟ್ ಆಯಿತು. ಏನೇನು ಹೈಲೈಟ್ಸ್ ನಾವು ನೋಡ್ಬೋದು ಸರ್ ಇಲ್ಲಿ? ಸರ್, ಹೈಲೈಟ್ ಸುಪ್ರೀಂ ಕೋರ್ಟ್ ಎಂಟರ್ ಕೇಸ್ ಮತ್ತೆ ನಮಗೆ ಇವತ್ತು ಕೇಳ್ತು ಸರ್. ನಮಗೆ ಫಾರ್ ಈ ಕಂಪ್ಲೇಂಟ್ ಹಿಡ್ಕೊಂಡು ನೆಕ್ಸ್ಟ್ ಈ ಅಡಿಷನಲ್ ಚಾರ್ಜ್ ಶೀಟ್ವರೆಗೂ ನಾವು ಎಲ್ಲಿವರೆಗೂ ಏನು ಪ್ರೊಡ್ಯೂಸ್ ಮಾಡಿದ್ದೀವಿ, ಐ ವಿಟ್ನೆಸ್ ಬಗ್ಗೆನೂ ಎಂಟರ್ ಮತ್ತೆ ರೀಅಪ್ರಿಷಿಯೇಷನ್ ಕೇಳಿ ಈ ಹೈಕೋರ್ಟಲ್ಲಿ ಏನು ಈ ಜಸ್ಟ್ ಪರ್ವರ್ಸ್ ಆರ್ಡರ್ ಏನು ಮಾಡೈತಲ್ಲ ಸರ್, ಅದ್ರ ಬಗ್ಗೆನೂ ಕಾಮೆಂಟ್ ಮಾಡಿ ಆರ್ಡರ್ನ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಸರ್. ಇವಾಗ ಇನ್ನು ಪ್ರತಿಯೊಬ್ಬ ಆರೋಪಿಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದ ಸುಪ್ರೀಂ ಕೋರ್ಟ್ A1 ಪವಿತ್ರ ಗೌಡ ಬಗ್ಗೆ ಗಂಭೀರ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇಷ್ಟೆಲ್ಲ ಅನಾಹುತಕ್ಕೆ ಪವಿತ್ರ ಗೌಡಾಳೆ ಕಾರಣ ಅಂತ ಹೇಳಿದೆ. ಪವಿತ್ರ ಗೌಡ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪವಿತ್ರ ಗೌಡ ಬಗ್ಗೆ ಸುಪ್ರೀಂ ಹೇಳಿದ್ದೇನು? ಇಡೀ ರಾದ್ಧಾಂತಕ್ಕೆ ಪವಿತ್ರ ಗೌಡ ಕಾರಣ. ಸಮಸ್ಯೆಯ ಮೂಲವೇ ನೀವು, ನಿಮ್ಮಿಂದಲೇ ಆಗಿದ್ದು. ಯಾಕೆ ನಿಮಗೆ ಬೇಲ್ ಕೊಡಬೇಕು? ವಾದ ಮಾಡಿ. ಇಷ್ಟೆಲ್ಲ ಸಾಕ್ಷ್ಯ ಇದ್ರೂ ಬೇಲೆ ಯಾಕೆ ಕೊಡಬೇಕು? ಇದು ಬರೀ ಕೊಲೆ ಅಲ್ಲ, ವ್ಯವಸ್ಥಿತ ಪಿತೂರಿ, ಷಡ್ಯಂತ್ರ. ಸಾಕ್ಷ್ಯ ಇದ್ರೂ ಕೂಡ ಯಾಕೆ ಜಾಮೀನನ್ನ ಮುಂದುವರಿಸಬೇಕು? ದರ್ಶನ್ ಪವಿತ್ರ ಗೌಡಗೆ ಏನ್ ಸಂಬಂಧ? A1 ಪವಿತ್ರ ಗೌಡ ಪವನ್ಗೆ 55 ಬಾರಿ ಕರೆ ಮಾಡಿದ್ಯಾಕೆ ಅಂತ ಹೇಳಿ ಜಡ್ಜ್ ಪರ್ದಿವಾಲಾ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪವಿತ್ರ ಗೌಡ ಪರ ವಕೀಲ ಕೊಟ್ಟ ಉತ್ತರ ಹೀಗಿದೆ. ಪವಿತ್ರ ಗೌಡ ಪರ ವಕೀಲರ ವಾದ ಏನು? ಕೊಲೆಗೂ ಪವಿತ್ರ ಗೌಡಗೂ ಸಂಬಂಧ ಇಲ್ಲ. ರೇಣುಕಾಸ್ವಾಮಿ ಕಿಡ್ನಾಪ್ ಪವಿತ್ರಾಗೆ ಗೊತ್ತಿರಲಿಲ್ಲ. ಪವಿತ್ರಾಗೆ ಅಪಹರಣಕಾರರ ಪರಿಚಯವಿಲ್ಲ. ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದು ಪವಿತ್ರ ವಾಪಸ್ ಆಗಿದ್ದಾರೆ ಅಂತ ಹೇಳಿ ಪವಿತ್ರ ಪರ ವಕೀಲರು ವಾದಿಸಿದ್ದಾರೆ. ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಸಮರ್ಥನೀಯ ಅಲ್ಲ ಎಂಬತಕ್ಕಂಥದ್ದು ರಾಜ್ಯ ಸರ್ಕಾರದ ವಾದ. ಆದರೆ ನಾವು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಬಹಳ ಸಹಜವಾಗಿ ಆಗಿದೆ. ಆದರೆ ತನಿಖಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇವೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ವಿಚಾರವನ್ನು ಗಮನಿಸಿ ಲಿಖಿತ ವಾದಾಂಶಗಳನ್ನು ಗಣಿಸಿ ಈಗ ಆದೇಶವನ್ನು ಕಾಯ್ದಿರೋದ್ರಿಂದ ನನಗೆ ವಿಶ್ವಾಸ ಇದೆ, ನಮ್ಮ 7ನೇ ಪ್ರತಿವಾದಿ ಅಥವಾ 14ನೇ ಆರೋಪಿ ಪ್ರದೋಷ್ ಅವರ ಮೇಲಿರ್ತಕ್ಕಂಥ ಆರೋಪಗಳು ಮತ್ತು ನಮ್ಮ ಹೈಕೋರ್ಟ್ ಆದೇಶವೆಲ್ಲವನ್ನು ಗಣಿಸಿದಾಗ ಅವರ ಜಾಮೀನು ರದ್ದತಿ ಆಗಲಿಕ್ಕಿಲ್ಲ ಅಂತ ನನಗೆ. 3 ಪುಟಗಳ ಒಳಗಡೆ ತಾವು ತಮ್ಮ ವಾದ ಪತ್ರವನ್ನು ತಾವು ಸಲ್ಲಿಸ್ಬೋದು. 1 ವಾರದಲ್ಲಿ ಬರವಣಿಗೆಯಲ್ಲಿ ವಾದವನ್ನು ಸಲ್ಲಿಸಿ, ಏನಾದರೂ ಸಲ್ಲಿಸೋದಿದ್ದರೆ ಹೆಚ್ಚುವರಿಯಾಗಿ ಅಂತ ಹೇಳಿ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿರುವಂಥದ್ದು. ನೋಡಿ, 6 ಮತ್ತು 7ನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಹಲ್ಲೆ ನಡೆಸಿರೋದು ಅವ್ರ ಮೇಲೆ ಯಾವುದೇ ರೀತಿ ಒಂದು ಆರೋಪ ಕಂಡುಬರೋದಿಲ್ಲ. ಅದು ಪ್ರತ್ಯಕ್ಷ ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ 6 ಮತ್ತು 7 ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇರೋದಿಲ್ಲ. ಎರಡನೇದಾಗಿ ಆ ಟವರ್ ಲೊಕೇಶನ್ ಏನು ಅಭಿಯೋಜನೆಯವರು ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು, ಆ ಟವರ್ ಲೊಕೇಶನ್ನಲ್ಲೂ ಕೂಡ ಘಟನೆ ನಡೆದಿದೆ, ಈ ಹಲ್ಲೆ ನಡೆದಿದೆ ಅನ್ನುವ ಸಮಯದಲ್ಲಿ ಯಾವುದೇ ರೀತಿ ಅವರ ಒಂದು ಇರುವಿಕೆ, ಅವರ ಟವರ್ ಲೊಕೇಶನ್ ಕಂಡುಬರೋದಿಲ್ಲ.
ಪ್ರಮುಖವಾಗಿ ಈ ಅಂಶಗಳನ್ನು ಮುಂದಿಟ್ಟು ನಾವು ವಾದವನ್ನು ಮಂಡಿಸಿದ್ವಿ ಇವತ್ತು. ಆರೋಪಿಗಳ ಕೃತ್ಯದ ಬಗ್ಗೆ ಸಾಕ್ಷ್ಯವಿದೆ, ಜಾಮೀನು ವಜಾ ಮಾಡಿ ಸರ್ಕಾರಿ ವಕೀಲ. ಇನ್ನು ಸುಮಾರು 1 ತಾಸು ವಾದ ಮಂಡಿಸಿದ ಸರ್ಕಾರಿ ಪರ ವಕೀಲರಾದ ಸಿದ್ಧಾರ್ಥ ಲೂಥ್ರಾ ಆರೋಪಿಗಳ ಪಾತ್ರದ ಬಗ್ಗೆ ಸುಪ್ರೀಂಗೆ ಇಂಚಿಂಚು ಮಾಹಿತಿಯನ್ನ ಬ್ರೀಫ್ ಮಾಡಿದರು. ಆರೋಪಿಗಳು ಯಾವ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆ. ರೇಣುಕಾಸ್ವಾಮಿ ಹಲ್ಲೆಯ 3 ನಿಮಿಷ ವಿಡಿಯೋ ಇದೆ. ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ. ದರ್ಶನ್ ಎದೆಗೆ ಒದ್ದಿದ್ದಾರೆ. ಸತ್ತ ಮೇಲೆ ಪವಿತ್ರ ಗೌಡಗೆ ಫೋಟೋ ಕಳುಹಿಸಿ ಡಿಲೀಟ್ ಮಾಡಲಾಗಿದೆ. ಆರೋಪಿಗಳ ಮೊಬೈಲ್ನಲ್ಲಿ ಹತ್ಯೆಯ ಫೋಟೋಗಳಿವೆ. ಪುನೀತ್ ಫೋನ್ನಿಂದ ಫೋಟೋ ರಿಕವರಿ ಮಾಡಲಾಗಿದೆ. ಲಾಠಿ ಮೇಲೆ ರಕ್ತದ ಕಲೆಗಳಿದೆ. ಆರೋಪಿಗಳ ಬಟ್ಟೆ, ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಇದೆ. ಇಷ್ಟೆಲ್ಲ ಆದಮೇಲೂ ದರ್ಶನ್ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಪ್ರತಿಯೊಬ್ಬ ಆರೋಪಿಯ DNA ಮ್ಯಾಚ್ ಮಾಡಲಾಗಿದೆ. 7 ಕಿಲೋಮೀಟರ್ವರೆಗಿನ ವಿಡಿಯೋ ಪರಿಶೀಲಿಸಲಾಗಿದೆ. ದರ್ಶನ್ ಜೊತೆಗೆ ಪವಿತ್ರ ಗೌಡ ಮಾತನಾಡ್ತಿರ್ಲಿಲ್ಲ. ವಾಟ್ಸಾಪ್ ಮೂಲಕ ಆಕೆ ಫೋನ್ ಮಾಡಿದ್ಲು. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಪರಿಗಣಿಸಿಲ್ಲ. ಜಾಮೀನಿಗೆ ನಮ್ಮ ಆಕ್ಷೇಪ ಇದೆ. ದರ್ಶನ್ ಸೇರಿ ಆರೋಪಿಗಳ ಜಾಮೀನು ರದ್ದು ಮಾಡಿ ಅಂಥೇಳಿ ಸರ್ಕಾರಿ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ಎವಿಡೆನ್ಸ್ಗಳ ಮೇಲೆ ಸಿದ್ಧಾರ್ಥ ಲೂಥ್ರಾ ಇವತ್ತು ವಾದವನ್ನು ಮಂಡನೆ ಮಾಡಿದ್ರು. ವಾದ ಮಾಡೋ ಸಂದರ್ಭದಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ಸಿಕ್ಕಂಥ ಸಾಕ್ಷ್ಯಾಧಾರಗಳಂತೂ ಆ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದ್ದಾವೆ. ಜೊತೆಗೆ ಅದರ ಜೊತೆಗೆ DNA ಮ್ಯಾಚಿಂಗನ್ನು ಕೂಡ ನಾವು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಬಲವಾದ ವಾದವನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಿದ್ಧಾರ್ಥ ಲೂಥ್ರಾ ಅವರು ಮಾಡಿರುವಂಥದ್ದು. ಇನ್ನು A1 ಪವಿತ್ರ ಗೌಡ, A2 ದರ್ಶನ್ ಹೊರತುಪಡಿಸಿ ಉಳಿದ ಆರೋಪಿಗಳ ಪರ ವಕೀಲರಿಗೆ ಲಿಖಿತ ವಾದ ಮಂಡನೆಗೆ ಅವಕಾಶ ಕೊಡಲಾಗಿದೆ. 1 ವಾರದೊಳಗೆ 3 ಪುಟಗಳಲ್ಲಿ ವಾದ ಮಂಡನೆಗೆ ಸೂಚಿಸಲಾಗಿದೆ. ಈ ದತ್ತಾಂಶವನ್ನೆಲ್ಲ ಪರಿಶೀಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಡಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.